ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡ್ರಿ, ಭಾಳ ದಿನದಿಂದ ಯಾವುದೇ ವ್ಲಾಗನ್ನು ಅಥವಾ ವಿಡಿಯೋನ ನಾನು ಶೇರ್ ಮಾಡ್ಕೊಂಡಿಲ್ಲ. ಇವತ್ತು ನಾನು ಯಾವ ವಿಡಿಯೋನ ಶೇರ್ ಮಾಡ್ಕೊಳತ್ತೀನಿ ಅಂದ್ರೆ ಆಫ್ಟರ್ ಡೆಲಿವರಿ ವೆಯ್ಟ್ ಲಾಸ್ನ ಯಾವ ರೀತಿ ವೆಯ್ಟ್ ಲಾಸ್ ಮಾಡೋದು ಅಂಥೇಳಿ ಈ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ನೋಡಿರಿ, ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಥೇಳಿ. ಫಸ್ಟಿಗೆ ನೋಡಿರಿ, ಆಫ್ಟರ್ ಡೆಲಿವರಿ ಆದ ತಕ್ಷಣ ನಾವು ವೆಯ್ಟ್ ಲಾಸ್ ಮಾಡೋಕ್ಕಾಗಂಗಿಲ್ಲ. ಯಾಕಂದರೆ ಆ್ಯಕ್ಚುಲಿ ನಮ್ದು ಬೇಬಿ ಇರ್ತೈತಿ. ಬೇಬಿ ಇದ್ದಾಗ ಏನಾಗ್ತೈತಿ ಅಂದ್ರೆ ಒಂದು 3 to 4 ಮಂತ್ಸ್ ನಮ್ದು ಕಂಪ್ಲೀಟ್ ವೆಯ್ಟ್ ಲಾಸ್ ಆಗೇ ಹೋಗ್ತೈತಿ. ಯಾಕಂದ್ರೆ ಫಸ್ಟ್ ನಾವು ಬಿಸಿನೀರನ್ನು ಕುಡಿತಿರ್ತೀವಿ, ಆಮೇಲೆ ನಮ್ದು ಡಯಟ್ ಬ್ಯಾಲೆನ್ಸ್ ಇರ್ತೈತಿ. ನೋಡ್ರಿ, ಆಗ ಆಫ್ಟರ್ ಡೆಲಿವರಿ ನಮ್ದು ಡಯಟ ಎಲ್ಲ ಬ್ಯಾಲೆನ್ಸ್ ಇರ್ತೈತಿ. ಯಾಕಂದ್ರೆ ನಾವು ಕರಿದ ಪದಾರ್ಥ ಏನೂ ತಿಂತಿರಂಗಿಲ್ಲ, ಖಾರ ಮಸಾಲೆಯುಕ್ತ ಪದಾರ್ಥಗಳನ್ನು ನಾವು ಏನೂ ತೊಗೋತಿರಂಗಿಲ್ಲ. ನಾವು ಆದಷ್ಟು ಬೇಬಿಗೋಸ್ಕರ ಸಪ್ಪನೇ ಊಟನ ಮಾಡ್ತಿರ್ತೀವಿ. ಸೊ ಅದ್ರ ಸಲುವಾಗಿ ನಮ್ದು ವೇಟ ಗೇನ್ ಆಗಂಗಿಲ್ಲ. ಆಫ್ಟರ್ 3 to 4-5 ಮಂತ್ಸ್ ಆದಮೇಲೆ ನಮ್ದು ಹಂಗೆ ವೇಟ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಅದಕ್ಕೆ ಕಾರಣ ಏನಂದ್ರೆ ನಾವು ಬ್ಯಾಲೆನ್ಸ್ ಡಯಟ್ನ ಬಿಟ್ಟು ನಾವು ಎಲ್ಲನೂ ತಿನ್ನೋಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ವೇಟ್ ಗೇನ್ ಹಾಕ್ಕೋತಾನೆ ಹೋಗ್ತೈತಿ. ಈ ವೇಟ್ ಗೇನ್ ಆದಮೇಲೆ ಇದನ್ನ ವೇಟ್ನ ಯಾವ ರೀತಿ ರೆಡ್ಯೂಸ್ ಮಾಡೋದು, ಕಡಿಮೆ ಮಾಡೋದು ಅಂಥೇಳಿ ಈ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬ್ಯಾಲೆನ್ಸ್ ಡಯಟ್ ಯಾವ ರೀತಿ ಮಾಡೋದಂದ್ರೆ ನೋಡ್ರಿ, ಫಸ್ಟಿಗೆ ನಾವು ಇಲ್ಲಿ ಫಸ್ಟಿಗೆ ಹೇಳೋದಂದ್ರೆ ಕಾಫಿ ಅಥವಾ ಟೀ ಕುಡಿತಿದ್ರೆ ಅದನ್ನು ಫಸ್ಟ್ ಸ್ಟಾಪ್ ಮಾಡಬೇಕು. ಕೆಲವೊಬ್ರಿಗೆ ಜಾಸ್ತಿ ಅದು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಅದಕ್ಕೆ ಅಡಿಕ್ಟ್ ಆದಾಗ ಏನಾಗ್ತೈತೆ ಅಂದ್ರೆ ನೀವು 2 ಟೈಮ್ಸ್ ಕುಡಿತಿದ್ರೆ ಅದನ್ನು 1 ಟೈಮ್ಸ್ ಕುಡಿಬೇಕು. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಏನಂದ್ರೆ, ನಾವು ಆದಷ್ಟು ಊಟನ ಒಂದು ಸಣ್ಣ ಪ್ಲೇಟ್ ಒಳಗೆ ಮಾಡ್ಬೇಕಾಗ್ತೈತೆ. ನೋಡ್ರಿ, ಇದು ಯಾವಾಗ ಅಂದ್ರೆ ಆಫ್ಟರ್ ಡೆಲಿವರಿ ಬೇಬಿಗೆ 6 ಮಂತ್ ಆದಮೇಲೆ ನಾವು ಬೇಬಿಗೆ ಸಾಲಿಡನ್ನು ಸ್ಟಾರ್ಟ್ ಮಾಡಿದಾದ್ಮೇಲೆ ಈ ಡಯಟನ್ನು ಮಾಡ್ಬೋದು. ಅದಕ್ಕಿಂತ ಮುಂಚೆ ಮಾಡೋರು ಕೂಡ ಮಾಡ್ಬೋದು. ಬಟ್ ಬೇಬಿಗೆ ನಾವು ಹಾಲು ಕುಡಿಸೋದ್ರಿಂದ ಇದನ್ನೆಲ್ಲ ಮಾಡೋಕ್ಕಾಗಂಗಿಲ್ಲ ನೋಡ್ರಿ. ಯಾಕಂದ್ರೆ ನಾವು ಚಲೋ ಊಟ ಮಾಡ್ರೆ ನಮ್ಮ ಬೇಬಿಗೆ ಹಾಲು ಬರ್ತಾವೆ. ಸೊ ಅದ್ರ ಸಲುವಾಗಿ ಅಷ್ಟು ಬೇಗ ಮಾಡೋಕ್ಕಾಗಂಗಿಲ್ಲ. ಆಫ್ಟರ್ 6 ಮಂತ್ ಈ ಡಯಟ್ನ ಫಾಲೋ ಮಾಡಬೇಕಾಗ್ತೈತಿ. ಆಮೇಲೆ ಎಕ್ಸಸೈಸಸ್ ಕಂಟಿನ್ಯೂಸ್ಲಿ ಡೇ ಬೈ ಡೇ ನಾವು ಎಕ್ಸಸೈಸನ್ನು ಮಾಡಬೇಕಾಗ್ತೈತಿ. ಕೆಲವೊಬ್ಬರು 5 ಮಂತ್ಸ್ 4 ಮಂತ್ಸಿಂದನೇ ಎಕ್ಸಸೈಸಸ್ ಸ್ಟಾರ್ಟ್ ಮಾಡಿರ್ತಾರೆ. ಕೆಲವೊಬ್ಬರು ಆಫ್ಟರ್ 6 ಮಂತ್ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡ್ತಾರೆ. ಆಗಲೇ ನಾವು ಹೇಳ್ದಂಗೆ ಸಾಕಷ್ಟು ಎಕ್ಸಸೈಸ್ ನಮ್ಗೆ ಯೂಟ್ಯೂಬ್ ಒಳಗೆ ಬರ್ತಾವೆ. ನಾವು ಜಿಮ್ಮಿಗೆ ಹೋಗಲೇಬೇಕು, ಹೋಗಿ ಸಣ್ಣ ಆಗಲೇಬೇಕಂತಿಲ್ಲ. ನಾವು ಡೇ ಬೈ ಡೇ ಯಾವ ಎಕ್ಸಸೈಸಸ್ನ ಬೇಕಾದರೂ ನೋಡ್ಕೊಂಡು ಮನ್ಯಾಗ ಮಾಡ್ಬೋದು. ಮತ್ತು ಇನ್ನೊಂದು ಏರೋಬಿಕ್ ಕ್ಲಾಸ್ ಮೊಬೈಲ್ದಾಗ ಬರ್ತಾವೆ ನೋಡ್ರಿ, ಅದನ್ನು ಕೂಡ ನೋಡಿ ನಾವು ಎಕ್ಸಸೈಸನ್ನು ಸ್ಟಾರ್ಟ್ ಮಾಡಿ ವೆಯ್ಟ್ನ ರೆಡ್ಯೂಸ್ ಮಾಡ್ಕೋಬೋದು. ಇನ್ನೊಂದು 4th ಸ್ಟೆಪ್ ಏನಂದ್ರೆ, ಹೆಚ್ಚಾಗಿ ನಾವು ಕರಿದ ಪದಾರ್ಥಗಳು ಆಮೇಲೆ ಜಾಸ್ತಿ ರೈಸ್ ತಿನ್ನಂಗಿಲ್ಲ ನೋಡ್ರಿ. ರೈಸ್ ತಿನ್ಬೋದು, ಬಟ್ ಕ್ವಾಂಟಿಟಿ ಕಡಿಮೆ ಇರಲಿ. ಇನ್ನೊಂದು ಐಸ್ ಕ್ರೀಮ್, ಚಾಕ್ಲೇಟ್ಸ್ ಈ ರೀತಿ ಇರೋದನ್ನು ಜಾಸ್ತಿ ತಿನ್ನಂಗಿಲ್ಲ. ಇನ್ನು 6ನೇ ಸ್ಟೆಪ್ ಏನಂದ್ರೆ, ಜಾಸ್ತಿ ಸ್ವೀಟ್ಗಳನ್ನು ತಿನ್ನೋದ್ರಿಲ್ಲ. ಸ್ವೀಟ್ ಒಳಗೆ ಕೊಲೆಸ್ಟ್ರಾಲ್ ಇರೋದ್ರಿಂದ ನಮ್ದು ಆದಷ್ಟು ಬೇಗ ವೆಯ್ಟ್ ಗೇನ್ ಆಗ್ತೈತಿ, ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ. ಇದನ್ನು ನಾವು ನಿಯಮಿತವಾಗಿ ಡಯಟ್ ಒಳಗೆ ಫಾಲೋ ಮಾಡ್ಕೊತ ಬಂದ್ರೆ ವೆಯ್ಟ ರೆಡ್ಯೂಸ್ ಆಗ್ತೈತಿ. ನಾನು ಆಫ್ಟರ್ ಡೆಲಿವರಿಗಿಂತ ಮುಂಚೆ 9 ಮಂತ್ಸ್, ನಾಳೆ ಡೆಲಿವರಿ ಐತಂದ್ರೆ ಇವತ್ತಿನ ಹತ್ರ ನಾನು 68 ಇದ್ದೆ. ಆಫ್ಟರ್ ಡೆಲಿವರಿ ನಾನು 3 ಮಂತ್ಸ್ ಇದ್ದಾಗ ಇನ್ನೊಂದ್ಸಲಿ ವೆಯ್ಟ್ ಚೆಕ್ ಮಾಡೀನಿ. ಆಗ ನಾನು 58 ಇದ್ನಿ. ಅಂದ್ರೆ ಆಲ್ಮೋಸ್ಟ್ ನಂದು 10 ಕಿಲೋ ಕಡಿಮೆ ಆಗಿತ್ತು. ಈಗ ನೋಡ್ಬೇಕ್ರಿ, ಇನ್ನೂ ವೆಯ್ಟ್ ಚೆಕ್ ಮಾಡಿಲ್ಲ. ಅಂದರೆ ಈಗ ನನಗೆ 7 ಮಂತ್ಸ್ ಸ್ಟಾರ್ಟ್ ಐತಿ ಬೇಬಿಯಾಗಿ. ವೆಯ್ಟನ್ನು ಇನ್ನೂ ಚೆಕ್ ಮಾಡಿಲ್ಲ. ಬಟ್ ನಾನು ವೆಯ್ಟ್ ಲಾಸ್ ಮಾಡೋಕ್ಕಿದ್ದೀನಿ. ಆ ವಿಡಿಯೋಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.